ಹಠ ಹಠ ಎಂಬ ಅಸ್ತ್ರವನ್ನು ಸಾಧನೆಗೆ ಉಪಯೋಗಿಸು, ದ್ವೇಷಕ್ಕೆ ಅಲ್ಲ. ಹಠ ಎಂದರೆ ನಿನಗೆ ಬೇಕಾದದ್ದನ್ನು ಪಡೆದು ಸುಮ್ಮನಿರುವುದಲ್ಲ. ಎಲ್ಲಿ ನಿನಗೆ ಬೆಲೆ ಇಲ್ಲವೋ ಅಲ್ಲಿ ನಿನ್ನ ಬೆಲೆ ಸೃಷ್ಟಿಸುವುದು, ಇದೇ ನಿಜವಾದ ಹಠ. ಗೆಲ್ಲಲೇಬೇಕೆಂಬ ಹಠ ನಿಮ್ಮನ್ನು ಗೆಲ್ಲಿಸುತ್ತದೆಯೇ ಹೊರತು ಇನ್ನೊಬ್ಬರನ್ನು ಸೋಲಿಸಬೇಕೆಂಬ ಹುಚ್ಚಲ್ಲ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಉತ್ತಮ ನಡವಳಿಕೆ ಇರುತ್ತದೆ. ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ. ಜಗತ್ತಿನಲ್ಲಿ ಯಾರಿಂದನೂ ಯಾರನ್ನೂ ತುಳಿಯಲು ಸಾಧ್ಯವಿಲ್ಲ. ತುಳಿಯುತ್ತೇನೆ ಎಂಬುವವರ ಮುಂದೆ ತಲೆ ಎತ್ತಿ ನಿಂತು ಹಠದಿಂದ ಛಲವನ್ನು ಸಾಧಿಸುತ್ತೇನೆ ಎಂಬ ಹಠ ನಿಮ್ಮಲ್ಲಿರಬೇಕು ಅಷ್ಟೇ. ಜಗತ್ತಿನಲ್ಲಿ ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಹಠ ಮಾತ್ರ ಕಳ್ಕೊಳ್ಬೇಡಿ. ಯಾಕಂದರೆ ಹಠನೇ ನಮ್ಮ ಗುರಿಯನ್ನು ತಲುಪಿಸೋದು. ಹಠವನ್ನು ಅವಶ್ಯವಾಗಿ ಸಾಧಿಸಿ, ಆದರೆ ಬೇರೆಯವರ ವಿರುದ್ಧವಲ್ಲ, ನಿಮ್ಮ ದೌರ್ಬಲ್ಯದ ವಿರುದ್ಧ. ಹೆದರಬೇಡಿ, ಮುನ್ನುಗ್ಗಿ. ಗೆಲ್ಲಲೇಬೇಕೆಂಬ ಹಠ ಏಕೆ? ಅಕಸ್ಮಾತ್ ಸೋತರೆ ಮುಂದಿನ ಬಾರಿ ಗೆಲ್ಲಲು ಅನುಭವ ಸಿಗುತ್ತದೆ. ಬದುಕಿನಲ್ಲಿ ಯಾರೂ ಅವಲಂಬಿತವಲ್ಲ. ಹೀಗಿರಬೇಕು ಎಂಬ ಗುರಿಯಷ್ಟೇ, ಹೀಗೇ ಇರಬೇಕು ಎಂಬ ಹಠ ಅಲ್ಲ. ಹಣದಲ್ಲಿ ಕೇವಲವಾಗಿ ನೋಡಿದರೆ ಸಂಪಾದಿಸಬೇಕೆಂಬ ಹಠ ಬರುತ್ತದೆ. ಆದರೆ ಪ್ರೀತಿಯಲ್ಲಿ ಕೇವಲವಾಗಿ ನೋಡಿದರೆ ಏಕಾಂಗಿಯಾಗಿರುವುದು ಉತ್ತಮ ಎನಿಸುತ್ತದೆ.